ಮಸಾಲೆ ಮಿಕ್ಸಿಗೆ ಹಾಕ್ತಿದ್ದಾರೆ ನಮ್ಮ ಶ್ರುತಿ ಅತ್ತೆಯವರು. ಬೇಕತ್ತೆ ಆಗೋಯ್ತಲ್ಲ ಮಿಕ್ಸಿ. ಏನು ಹಾಕೋದು ಇವತ್ತು ನಮ್ಮಮ್ಮ ಮಟನ್ ಮಾಡ್ತಾ ಇದ್ದಾರೆ. ನಿನ್ನೆ ಆಗೋಯ್ತು, ಇವತ್ತು ಇನ್ನೊಂದು ಥರ ವೆರೈಟಿ ಮಟನ್. ಮಟನ್ ಕುದೀತಿದೆ. ಶುಂಠಿ ಪೇಸ್ಟ್ ಬೆಳ್ಳುಳ್ಳಿ ಪೇಸ್ಟ್ ಅದು ಇದು ಶುಂಠಿ ಪೇಸ್ಟ್ ಸಾಕಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡ್ರಿ ಎಲ್ಲ. ಕಲಿಸಿ ಚೆನ್ನಾಗಿ. ಏನಿದು? ಚಕ್ಕೆ ಲವಂಗ ಪೌಡ್ರ್. ಮಸಾಲೆ ಹಾಕಿದ್ದಾರೆ. ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಹಾಕಿದ್ದೆ. ಟೊಮೊಟೊನು, ಹಸಿಕಾಯಿ, ಈರುಳ್ಳಿ ಹಾಕಿ ಮಿಕ್ಸಿಗೆ ಹಾಕಿದ್ದಾರೆ. ಗಸಗಸೆ ಎಲ್ಲ ರುಬ್ಬಿ ಸಾರ್ಗೆ ಹಾಕಿದ್ದಾರೆ ಮಸಾಲೆ. ಏನದು? ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಮಿಕ್ಸಿಗೆ ಹಾಕಿದ್ದಾರೆ. ಟೆಸ್ಟ್ ಮಾಡ್ಸಿದೀನಿ, ನೀರು ಯೂಸ್ ಮಾಡ್ಬೋದಂತೆ. ಅಲ್ಲಿ ಇಬ್ರು ಕಳ್ಳರು ಬಂದಿದ್ದಾರೆ ನೋಡಿ. ಕಳ್ಳ ಸುಳ್ಳ? ಏ ಬೇಡು, ಅಲ್ಲೇನೋ ಹಾಕ್ಬೇಕಂತೆ ನೋಡು. ಇಬ್ರಿಗೂ ಕೈ ಚಾಚಿದ್ದಾರೆ. ಇವನೊಬ್ಬ ಒಳಗೆ ಬಂದಿದ್ದಾನೆ. ಕಳಿಸಿದ್ದೀರಾ ನಿಮ್ಮ ಹುಡುಗನ್ನ? ಮಸಾಲೆ ಎಲ್ಲ ಹಾಕಿ ನೀರೆಲ್ಲ ಹಾಕಿ ಕುದಿಯಕ್ಕೆ ಇಟ್ಟಿದ್ದಾರೆ. ಮಟನ್ ಸಾರು ಆದ್ಮೇಲೆ ತೋರಿಸ್ತೀನಿ. ತಲೆಕಾಲು ಸೂಪ್ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆಯವರು. ಹೆಂಗ್ ಮಾಡೋದು ನೋಡ್ರಿ. ಇವರು ಯಾವಾಗ್ಲೂ ಬರೀ ತಿನ್ನೋದ್ರಲ್ಲೇ ಇರ್ತಾರೆ. ರಾಗು ಸ್ಟೆಪ್ಪು. ಇದು ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಇನ್ನು ಐಟಮ್ಸ್ ತೋರಿಸ್ತೀವಿ. ಅವೆಲ್ಲ ಹಾಕಿ ಫಸ್ಟ್ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕಬೇಕು. ನೋಡ್ತಾ ಇದ್ದೀನಿ ಒಂದೇ ಚೊಪ್ಪದ್ ನಾನು ತಕ್ಷಣ
ರೈಸು ಎಲ್ಲ ಹಾಕಿ ಫ್ರೈ ಮಾಡ್ಬೇಕು. ಇವಾಗ ಹೀರೋ ಬರ್ತಿದ್ದಾರೆ. ಇದೇನಿದು ತಲೆಕಾಲು ಇದು ಅದು ಬೇಯಕ್ಕಿಟ್ಟಿದ್ದಾರೆ. ಇದು ಇದು ಮಸಾಲೆಗೆ ಇಟ್ಟಿದ್ದಾರೆ. ಚಿಕನ್ ತಂದಿಲ್ಲ. ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೊಟೊ ಹಾಕಿ ಮತ್ತೆ ಹಸಿಕಾಯಿ ಹಾಕಿ ಫ್ರೈ ಮಾಡಿ ಚಿಕನ್ ಮಸಾಲೆ ಹಾಕ್ತಾರೆ ಚಿಕನ್ಗೆ ಫಸ್ಟ್ ಜಾರ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದು ಹುರಿದಿರೋ ಅಂತ ಐಟಮ್ ಇದ್ರಲ್ಲಿ ಹಾಕ್ಬೇಕು. ಈ ತರ ಎಲ್ಲ ಸೊಪ್ಪಿದ್ದಾಗ ಈ ತರ ಟಿವಿ ಸೌಂಡ್ ಎಲ್ಲ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ಬೇಕು. ಅಂತವರೆಲ್ಲ ಯಾಕೆ ಮದ್ವೆ ಆಗ್ಬೇಕು? ಅದೇ ಅವ್ನು ಮಾಡ್ಕೊಂಡ ಬಿಡಿ ಅಷ್ಟೇ ಅನ್ಭವಿಸ್ತೀವಿ ಅನ್ಭವಿಸ್ಬೇಕು. ಇವರ ಚಿಕನ್ ಮಟನ್ ಉಪ್ಪು ಹಾಕ್ತಾರ ಹಿಂಗೆ ಅದೇನು ನೈಸ್ ಮಿಕ್ಸಿಗೆ ಹಾಕ್ಬೇಕು. ಸ್ವಲ್ಪ ಗಲಾಟೆ ಇದೆ, ವಾಯ್ಸ್ ಬ್ರೇಕ್ ಆಗುತ್ತೆ. ಹಾಡು ಹಾಕಿದ್ದಾರೆ. ಮಟನ್ ಲಿವರ್ ಸುಡ್ತಾ ಇದ್ದಾರೆ. ಕಾಣಿಸುತ್ತೆ. ಯಾಕೋ ಹಂಗಲ್ಲ. ಇವಳು ಕಲ್ಸ್ಕೊಂಡು ತಿನ್ನಕ್ ಟ್ರೈ ಮಾಡ್ತಾಳೆ. ಅಲ್ಲ ಅವಾಗ ತಿನ್ನೆ ಅಂದ್ರೆ ತಿನ್ನಲ್ಲ ಅಂತಿದ್ರು. ಒಂದ್ಸತಿ ರುಚಿ ಮಾಡಿ ರುಚಿ ತೋರಿಸ್ತಾ ఎట్లుంది బాగుందా ఏమి టేస్ట్ ఎట్లుంది ಸೂಪರ್. ಶಿವಣ್ಣ ఆ? సూపర్ బాగుంది సూపర్గా ఉంది ఇది ఈడ చాక్నాన్ని దొరుకుతాయి కలాసిపల్లిలో ఆడ ఫేమಸ್ ఇది. ఇది ಸೊ ತೆಲುಗಲ್ಲಿ ಮಾತಾಡ್ತಿದ್ದೀನಿ ಅನ್ಕೊಂಬೇಡಿ, ನಮ್ಮ ಶಿವಣ್ಣ ಅವರು ತೆಲುಗು, ಅದಕ್ಕೆ ಅಂದ್ರೆ ನಾವು ಕನ್ನಡ ಅರ್ಥ ಆಗುತ್ತೆ, ಬಟ್ ನಾವು ಮಾತಾಡಿ ತೆಲುಗು ಅಭ್ಯಾಸ ಆಗ್ತೈತೆ. ಚರ್ಬಿ ನೋಡ್ರಿ ಎಷ್ಟೊಂದು ಐತೆ. ಎಲ್ಲ ಚರ್ಬಿ. ಅದ್ರ ಹಿನ್ನೆಲೆ ಹೇಳು, ಯಾರು ತಿಂದಿದ್ದು ಏನು ಎಲ್ಲ. ಇದು ಹಿನ್ನೆಲೆ ಬಂದು ಅರ್ಜುನ್ ಎಲ್ಲ ಎತ್ತಿಟ್ಟಿದ ಚರ್ಬಿ. ನನಗೆ ಚರ್ಬಿ ಬೇಕು, ಚೆನ್ನಾಗಿರುತ್ತೆ ಅಂತ. ನನಗೆ ಚರ್ಬಿ ಬೇಕು ಅಂತಲ್ಲ, ಬಟ್ ಸಾಂಬಾರ್ಗೆ ಚರ್ಬಿ ಇಲ್ಲ ಅಂದ್ರೆ ಮಟನ್ ಸಾಂಬಾರ್ ಟೇಸ್ಟೇ ಇದೆಯಲ್ಲ. ಅದಕ್ಕೆ ಚರ್ಬಿ ಹಾಕ್ಸಿ. ಯಾಕೆ ಹಂಗೆ? ಹಂಗೆ ಕಡೆ ಮಟನ್ ಚರ್ಬಿ ಹಾಕಿದ್ರೆ ಸಾಂಬಾರ್ಗೆ ಅದು ಇರುತ್ತೆ. ಚರ್ಬಿ ತಿನ್ನಲ್ಲ ನೀನು? ತಿಂತೀನಿ, ಆದ್ರೆ ಜಾಸ್ತಿ ಚೆನ್ನಾಗಿರುತ್ತೆ. ಒಂದಿಷ್ಟು ತಿನ್ಬೋದು. ಅಷ್ಟೆಲ್ಲ ತಿನ್ಕೊಂಡ್ರೆ ನಾನು ಒಂದು 2 ವಾರ ಮಾತ್ರ ಮಾಡ್ಕೊಂಡು ಯಾಕೆ? ಸ್ಟ್ರಾಂಗ್. ಹೇಗಿತ್ತೆ ಅವ್ರಿಗೆ ತಿನ್ಸ್ಬೇಕಲ್ಲ ಕಣ ಅರ್ಜುನ. ಅವ್ರಿಗೆ ತಿನ್ಸ್ಬೇಕು ಚರ್ಬಿ. ದಪ್ಪ. ಬರ್ರಿ ಚರ್ಬಿ ತಿನ್ಬಾರೋ. ಡ್ಯಾಡಿ. ಪೀಸ್ ಫುಡ್ ನೋಡಿ ಗೊತ್ತಾಗುತ್ತೆ. ಪೀಸ್ ಒಂಥರ ಅವ್ರ ಬಾಯಿಗೆ ಹಾಕೊಂಡು ಬೆಲ್ಲ ಹೇಗೆ ಮುಚ್ಚೆ ಗೊತ್ತಾಯ್ತು. ಮಟನ್ ಸಾರು ಆಗೋಗಿದೆ. ನೆಕ್ಸ್ಟ್ ತಲೆ ಕಲ್ಸು ಹೇಗೆ ಮಾಡೋದಂತ ತೋರಿಸ್ತೀನಿ.
ರೀಲ್ಸ್ ಮಾಡೋಣ ನಾಳೆ ಮಾಡೋಣ ರೀಲ್ಸ್. ಓಯ್ ರೀಲ್ಸ್ ಮಾಡೋಣ ಬರ್ತೀಯಾ? ನಾಳೆ ಈ ಕಡೆ ತಾನೆ ರೀಲ್ಸ್ ಆಡವೇಣ ಹೋಗೋಣ ಡ್ಯಾನ್ಸ್. ಊಟ ಎಲ್ಲ ಆಗಿದೆ, ಎಲ್ಲ ಊಟ ಮಾಡಿ ವಾಕ್ ಬಂದಿದ್ದಾರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್,